ತಂಗಿವಾ, ನೀನು ಸುಚಿತ್ರ ಮನೆಗೆ ಹೋಗಿದ್ದಿಲ್ಲ, ಯಾಕೆ ಲಗುನ ಬಂದಿ? ಅಲ್ಲ, ಒಂದು 2 ದಿನ ಇದ್ದು ಬರ್ಬೇಕಿಲ್ಲ? ಅದು ಏನು ಹೇಳಪ್ಪ, ಏನಾರ ಹೇಳಿದ್ರೆ ನಮ್ಮಣ್ಣ ಚಿಂತೆ ಮಾಡ್ತಾನ. ಇರ್ಬೇಕಂತಾನೆ ಹೋಗಿದ್ನಲ್ಲಣ್ಣ, ಇರ್ಬೇಕಂತಾನ ಮಾಡಿದ್ದೆ. ಆದ್ರೆ ಅವರು ಮನೆ ಕೆಲಸ ಅದು ಇದು ಏನಾರ ಇರ್ತಾವಲ್ಲ, ಅದಕ್ಕೆ ನಂಗೆ ಇರಾಕಿನ ಮನಸ್ಸು ಅನ್ನಿಸ್ಲಿಲ್ಲ, ಅದಕ್ಕೆ ಇಲ್ಲೇ ಬಂದೆ. ಸುಚಿತ್ರಾನ 2 ದಿನ ಬಿಟ್ಟು ಬರ್ತಾಳಂತ. ಆಕಿ ಗಂಡ ಏನೋ ಕೆಲಸದ ಮೇಲೆ ಚೆನ್ನೈಗೆ ಹೊಂಟಾನಂತ. 4 ದಿನ ಇರಾಕ್ ಬರ್ತೀನಿ ಅಂತ ಹೇಳ್ಯಾಳ ನೋಡು. ಹೌದಾ? ನನ್ನ ಬಂಗಾರ ಗಿತ್ತೆ ಅದು ಬರಾತಿತ್ತಲ್ಲ, ಬರ್ಲಿ. ಹೌದು, ಬೈಕಿಂದ ಏನಾತ್ವಾ? ಇಲ್ಲಣ್ಣ, ಅವಿನಾಶ ಬೈಕ್ ಬ್ಯಾಡಂದ. ನಾನ ದುಡ್ಡು ತಗೊಂತೀನ್ರಿ, ಬ್ಯಾಡ ಮಾವನ ಮನಿದು ಬ್ಯಾಡ ಅಂದ. ಯಾಕವಾ? ಮಾವನ ಮನಿದು ಏನ್ ತಪ್ಪೈತಿ? ಕೊಟ್ರ ಮುಂದೆಲ್ಲ ಅವಂದ ಅಲ್ಲ ಅಣ್ಣ. ಮುಂದೆ ನೀವಾಗೆ ಕೊಡೋದಕ್ಕೂ ಈಗ ತಗೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಐತಣ್ಣ. ಅವನ ಮನಸ್ಥಿತಿನೂ ತಿಳ್ಕೊರಿ, ಹಂಗೆ ಮಾಡಕ್ ಹೋಗ್ಬೇಡ್ರಿ. ಆತ ನಂಗೂ ಎಲ್ಲ ಅರ್ಥ ಆಕೈತಿ. ಇರಿ, ಗಂಡು ಮಕ್ಕಳ ಮೇಲೆ ಸ್ವಾಭಿಮಾನ ಇರ್ಬೇಕು ಮತ್ತೆ. ಅದಂತೀನಿ. ಅವ್ರ ಅತ್ತಿ ಸ್ವಲ್ಪ ಆಸ್ ಬುರ್ಕಿ ಅದ, ಅದಕ್ಕೆ ಹಂಗೆ ಮಾಡ್ಯಾಳಾಕಿ. ಇರ್ಬೇಕು ಮತ್ತ ಮಗ ಬಿಸಿಲ್ನಾಗ ಅಡ್ಡಾಡ್ದು ಎಲ್ಲ ನೋಡಿ ಕಳ್ಳು ಚುರುಕ್ ಅಂದಿರ್ತತಿ. ಮತ್ತೇನೈತಿ? ಹೌದು ಬಿಡಪ್ಪ, ಕಳ್ಳು ಚುರುಕ್ ಅಂದಿರ್ಬೇಕು. ಹೌದ್ರಿ, ಅದು ನಿಮ್ ಬಾಮೈದ ಕಿರಣಂದ ಏನಾತ್ರಿ? ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತೈತಿ? ಯಾವಾಗ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಗೊತ್ತಾಗಂಗಿಲ್ಲ ನೋಡಿ ನಿಮ್ಗ. ಅವಂದೇಕಿ ಈಗ ಎಲ್ಲರ ಹಾಳಾಗಿ ಹೋಗಿ ಶೆಟ್ಟಿಲಿ, ನಿಮ್ಗೆ ಎದಕ್ಕದೆಲ್ಲ? ಸುಮ್ಕಿರಿ ನೀವು. ಮಂದೇವ ಪಾಪ ಮಾತಾಡಕರ ಬಿಡ. ಇಲ್ರಿ, ನನಗ ಸುಮ್ಕಿರು ಅಂತ ಹೇಳಿ ಬಾಯಿ ಮುಚ್ಚಿಸೇ ಬಿಟ್ಟಾಳ. ಅದು ಯಾವ ಟೈಮ್ನಾಗ ನಮ್ಮ ಅವ್ವ ಕಲ್ಲೇಶ ಅಂತ ಹೆಸರಿಟ್ಲ ನೋಡ್ರಿ, ಅವಾಗಿಂದ ಕಾಲ್ ಕುಂತ ಕುಂದ್ರದ ಆಗ್ಬಿಡತ್ ನಂದು. ಸುಮ್ಕಿರಿ. ಅದು ನಮ್ ಕಿರಣ ಮೊನ್ನೆ ಫೋನ್ ಹಚ್ಚಿದ. ಅದ ಅಕ್ಕಗ ಸಿಟ್ಟು ಕಮ್ಮಿ ಆಗೈತೇನೋ ಮಾವ, ತಪ್ಪಾತ್ ನಂದು ಅಂತ ಎಲ್ಲ ಕೇಳ್ದ. ಏನ್ ಮಾಡ್ಬೇಕ್ರಿ, ಹುಡುಗ ಬುದ್ಧಿ ತಿಳಿಯಂಗಿಲ್ಲ, ದೊಡ್ಡ ಅನಾಹುತ ಆಗುದು ತಪ್ಪೇತಿ ಅಂತ ಹೇಳಿ ಮನೆಗ್ ಬಂದು ಹೋಗಪ್ಪ ಅಂತ ಹೇಳೇನಿ. ಹೆಂಡತಿ ಬಸರದಾಳಲ್ಲ, ಸ್ಕ್ಯಾನಿಂಗ್ ಈಗ ಅದೆಲ್ಲ ಕರ್ಕೊಂಡು ಹೋಗುದೈತಂತ, 1-2 ದಿನ ಬಿಟ್ಟು ಬರ್ತೀನಿ ಅಂದಾನ. ಓ ಹೌದಾ? ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾನೇನು? ಹ್ಞೂನವ, ಅದು ದೊಡ್ಡ ಕಥೆ ಆಗಿತ್ತು, ನಿಂಗೆಲ್ಲ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಹೋಗು 1-2 ವಾಟಿ ಚಾ ಮಾಡ್ಕೊಂಬ ಹೋಗು. ಆತೇನ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಲೈಕು ಶೇರು ಕಮೆಂಟು ಮಾಡಿ ಪ್ರೋತ್ಸಾಹಿಸಿ. ಪ್ಲೀಸ್ ಹೈ ಪಾಯಿಂಟ್ಸ್ ಕೊಡಿ. ನೀವು ಹೈ ಪಾಯಿಂಟ್ಸ್ ಕೊಟ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಹೈ ಪಾಯಿಂಟ್ಸ್ ಕೊಡಿ. ಥ್ಯಾಂಕ್ ಯು. ಅಂಜಲಿ ಇಲ್ಲೇ ಕುಂತಿ? ಹಾ ಇಲ್ಲ ಹೂ ಇಲ್ಲಲ್ಲ ಅಂಜಲಿ. ಹೇಳ್ರಿ, ಏನ್ ಬೇಕು? ಚಾ ಮಾಡ್ಕೊಡ್ಲಾ? ಏನಾರ ತಿಂತೀರಾ? ತಡ್ರಿ, ನಾನು ಮಾಡ್ಕೊಂಡ್ ಬರ್ತೀನಿ. ಇಲ್ಲಿ ಕುಂದ್ರಿ. ಅಂಜಲಿ, ಏನಾಗೈತಿ ನಿನಗ? ಏನಾರ ವಿಚಾರ ಮಾಡ್ಕೋತ ಕುಂತ್ ಬಿಡ್ತಿ. ಒಂಥರನ ಅದಿಪ್ಪ, ಒಟ್ಟ ಮೊದ್ಲಿ ನಂಗೆ ಹುರುಪಿಲ್ಲ, ಏನಿಲ್ಲ. ಎದಕ್ ಹಂಗ? ನಾರ್ಮಲ್ ಆಗಿರು. ಆತ್ ತಗೋರಿ. ಡಾಕ್ಟ್ರು ಏನು ಸಮಸ್ಯೆ ಇಲ್ಲ, ಎಲ್ಲ ಚಲೋ ಐತಿ, ಆರಾಮೈತಿ ಅಂದ್ರಲ್ಲ, ಮತ್ತೆದಕ್ ಚಿಂತಿ? ಅದು ಏನಿಲ್ರಿ, ನನಗೂ ಏನು ಪ್ರಾಬ್ಲಮ್ ಇಲ್ಲ, ನಿಮಗೂ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೂ ಯಾಕೆ ತಡ ಆತು? ಇವತ್ತು ಕಾಯಿಪಲ್ಯದಾಗಿನೂ ಕೇಳಿದ್ಲು ಗೊತ್ತಾ, ಯಾಕೆ ವೈನ ನಿಂತಿಲ್ಲನೋ ಅಂತ. ಆದ್ರೆ ಅತ್ತಿಯರು ಏನಂದ್ಲಾಕಿ ನಮ್ಮವ್ವ? ತಡಿ ಮಾಡ್ತೀನಿ. ಏನಂದ್ಲಿ ಹೇಳು. ನೋಡ್ರಿ, ನೀವು ಹಿಂಗದೆ ಸಿಟ್ಟು ಮಾಡ್ಕೋಬೇಡ್ರಿ. ಅತ್ತಿಯರು ಏನು ಅಂದಿಲ್ಲ, ಮುಂದೆ ಅಕ್ಕವು ಅಂತ ಸಾಗ್ ಹಾಕಿದ್ರು ಬಿಡು. ಆದ್ರೂ ಮಂದಿ ಎಲ್ಲ ಒಂಥರ ನೋಡ್ತಾರಲ್ಲ. ನಾವೇನ್ ಮಂದಿ ಕೂಟದಿವೇನು? ಮಂದಿದ್ ಎದಕ್ ನಿಂಗೆ ಉಸಾಬ್ರಿ? ನೀ ಸುಮ್ಕಿರೋ. ಅಲ್ರಿ, ಆ ಮಂದಿ ನಡ್ಬರ್ಕ ಹೋದಿಲ್ಲ, ನಾವು ಜೀವನ ನಡೆಸ್ಬೇಕಾಗಿದ್ದು. ಆ ನೀಲವನ್ ಸೊಸಿ ವಿಜಯಲಕ್ಷ್ಮಿ ಇದ್ಲಲ್ಲ, ಆಕಿಗೇನ ಹೆಣ್ ಕೂಸಾತಂತ. ಹೌದಾ? ಚಲೋ ಆತಲ್ಲ. ಅದಕ್ಕ ಆಕಿ ಕಾಯಿಪಲ್ಲೆ ಮಾರಾಕಿ ಇನ್ನ ನಿಂದೇನವ ಸುದ್ದಿ ಅಂತ ಕೇಳಿದ್ಲಾ, ಅದ ಸ್ವಲ್ಪ ಬೇಜಾರಾತ್ರಿ. ಏನೋ ಆಗುದಿಲ್ಲ. ಏನ ನನಗ ಒಬ್ರು ಹೇಳಿದ್ರ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಓಟಿ ಏನಾರ ಪೂಜಾ ಹೋಮ ಹವನ ಮಾಡಿಸ್ರಿ, ಏನಾರ ದೋಷ ಇದ್ರ ಪರಿಹಾರ ಆಕ್ಕೇತಿ, ನಿಮ್ಗೂ ಒಂದು ಸಂತಾನ ಭಾಗ್ಯ ಬರ್ತತಿ ಅಂತ ಹೇಳಿದ್ರಪ್ಪ. ಹೋಗುನನ? ಹ್ಞೂ ರೀ, ಹೋಗುನು. ಯಾವಾಗ ಹೋಗುನು? ಎಲ್ಲಿ ಹೋಗುನು? ನಂಗೆ ದೇವುದಿಂಡ್ರು ಮಾಡೋದಕ್ಕೆ ಬಹಳ ಖುಷಿ ರೀ. ಯಾಕಂದ್ರೆ ನಾವು ಇದು ಡಾಕ್ಟ್ರು ಅವರು ಇವ್ರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬೇಕ್ರಿ. ದೇವ್ರ ಕೈ ಹಿಡಿತನ, ಯಾರ ಕೈ ಬಿಟ್ರು ದೇವ್ರ ಕೈ ಬಿಡಂಗಿಲ್ಲ. ಹೋಗುನ್ರಿ. ಯಾವಾಗ ಹೋಗುನು? ಯಾರು ಹೇಳಿದ್ದು? ಯಾವ ಪಂಡಿತರು ಹೇಳಿದ್ರ? ಅಯ್ಯೋ ದೇವ್ರಿ, ಏನಿದು ಬಾಯಿ? ಒಂದ ಸಮ ಟ್ರೈನ್ ಹೊಂಟ ಬಿಟ್ಟಿಲ್ಲ. ಊಟ ತಡಿಯ ಹೇಳು ಮಟ. ಹೇಳ್ರಿ. ಯಾರು ಪಂಡಿತರಲ್ಲ, ಒಬ್ರ ಹಂಗ ನಮ್ಮ ಪರಿಚಯದವ್ರು ಇದ್ರ, ಅವ್ರ ಮನ್ಯಾಗೂ ಹಿಂಗಾಗಿದ್ದಕ್ಕ ಹೋಗಿ ಬಂದಾರಂತ. ಆಗಿಂದೆ 1 ವರ್ಷಕ್ಕ ಒಂದು ಗಂಡು ಕೂಸ ಆತಂತ, ಅದಕ್ಕ ಹೇಳಿದ್ನಪ್ಪ. ಹ್ಞೂ ರೀ, ನಾವು ಹೋಗುನು. ಯಾವಾಗ ಹೋಗುನು? ಅಯ್ಯ ದೇವ್ರಿ, ಹೋಗುನು ಅಂದ್ಕೊಟ್ಟೇನ, ಈಗ ಹೋಗಕ್ಕತ್ತನ. ಒಟ್ಟು ಕೆಲಸದವ್ ನನವು ಎಲ್ಲ ಮುಗಿಲಿ, ಹೋಗುನಂತ ತಗೋ. ಇನ್ನೂ ಒಂದು 8-10 ದಿನ ಬಿಟ್ಟು. ಆತ್ ತಗೋರಿ, ಆದಷ್ಟು ಲಗುನ ಹೋಗಿ ಬರುನು. ಹ್ಞೂ ಆತು. ಮತ್ತೊಂದು, ಡಾಕ್ಟ್ರ್ ಏನು ಹೇಳ್ಯಾರ ನಿನಗ? ಚಿಂತೆ ಮಾಡಬೇಡ್ರಿ, ಆರಾಮಾಗಿ ಫ್ರೀ ಆಗಿರ್ರಿ, ಮನಸ್ನ್ಯಾಗ ಕೊರಗಬೇಡ್ರಿ. ಮನ್ಸಿನ ಚಿಂತಿಗ ಆಗೋ ಕೆಲಸನೂ ಆಗುದಿಲ್ಲ. ನೀವು ಎಷ್ಟು ಹೆಲ್ದಿಯಾಗಿ ಆರಾಮಾಗಿರ್ತೀರಿ ಅಷ್ಟು ಲಗುನ ನಿಮ್ಗೆ ರಿಸಲ್ಟ್ ಸಿಗ್ತತಿ ಅಂತ ಎಲ್ಲ ಹೇಳಿಲ್ಲ. ಮತ್ತೆ ಯಾಕೆ ಅದ ಕೆಲಸ ಮಾಡ್ತಿ? ಇಲ್ಲ ತಗೋರಿ, ಇನ್ನೊಮ್ಮೆ ಮಾಡಂಗಿಲ್ಲ ಅನ್ನೋದು ಅದ ಕೆಲಸ ಮಾಡೋದು. ಹೆಂಗ್ ಮಾಡ್ತಿ ನೋಡ್, ನಾನಾರ ಹೇಳುವಷ್ಟು ಹೇಳಿನಿ. ಅವಿನಾಶಿ ಏನ ಚೆನ್ನೈಗೆ ಹೊಂಟಾನಂತ. ಹೌದಾ? ಕೆಲ್ಸದ ಮೇಲೆ ಹೊಂಟಾನಂತ. ಅದೇನ ಹೇಳಿದ್ನಪ್ಪ, ನಂಗೆ ಹೇಳಾಕನು ಬರಂಗಿಲ್ಲ.
ನಾನು ಕೆಲಸದಿಂದ ಈಗ ಬರಾಕ್ ಕುಂತಿದ್ನ ಅವಾಗ ಹೇಳ್ದ ಹೌದೇನಪ್ಪ ಹೋಗಿ ಬರ್ರಿ ಅಂತ ಹೇಳ್ದೆ. ಸುಚಿತ್ರಾನು ಕರ್ಕೊಂಡು ಹೊಂಟಾರಂತೀನ? ಇಲ್ಲಿಲ್ಲ ಅದೇನ ಸುಚಿತ್ರಂಗ್ ಕರ್ಕೊಂಡು ಹೊಂಟಿಲ್ಲ. ಸುಚಿತ್ರ ಏನೋ ತವ್ರ ಮನೆಗೆ ಹೋಗ್ಕಾಳಂತ ಒಂದು 4 ದಿನ. ಚಲೋ ಆತ್ ಬಿಡ್ರಿ ಹೋಗಿದ್ದಕ್ಕ. ಅಷ್ಟಕ್ಕೂ ಅವಿನಾಶ್ ಅವ್ರ ತಾಯಿ ಸುಚಿತ್ರಾ ನೋಡಿದ್ರು ಒಂಥರಾನ ಮಾಡ್ತಾರ ಅವ್ರು. ಚಲೋ ಆತ್ ಬಿಡ್ರಿ. ಆಮೇಲೆ ಸುಚಿತ್ರಾ ನಂಗೂ ಹೇಳ್ಬೋದು, ಇಲ್ಲಾಂದ್ರೆ ನಾನು ಕೇಳ್ತೀನಿ. ಹಂಗೆ ಮಾಡಿ ಮತ್ತೆ ಏನು ಮಾಡ್ಬೇಕು? ನೀನು ಚಿಂತೆ ಮಾಡಿ ಮಾಡಿ ನಾನು ಸೊರಿಕಾಯಿ ಆಗೇನು ನೋಡು. ಎದಕ್ರಿ? ಮತ್ತು ನೀನು ಚಿಂತೆ ಮಾಡೋದ್ರಾಗ ಹೊತ್ತು ಕಳಿತಿ. ನನಗೇನ ರುಚಿಯಾಗಿ ಮಾಡಿಕೊಡ್ಬೇಕಿಲ್ಲ. ಮತ್ತು ಬಾ ನಂಗೇನ ರುಚಿಯಾಗಿ ಮಾಡಿಕೊಡ್ಬಾ. ಆಯ್ತು ತಗೋರಿ ಮಾಡ್ಕೊಡ್ತೀನಿ. ನಿಮ್ದೊಂದು ಕಾಮಿಡಿ ಆತಾಗ. ಸುಚಿ ಯಾಕಷ್ಟು ಬೇಸರ ಮಾಡ್ಕೊಂಡು? ನಾನೇನು ಅತ್ತಾಗ ಹೋಗ್ಬಿಡ್ತೀನೇನೋ, ಒಂದು 4 ದಿನದಾಗ ಬರ್ತೀನಿ ತಗೋರ. ಹಂಗೆ ಯಾಕೆ ಮಾಡ್ತಿ? ಅದು ಹಂಗಲ್ಲವಿ, ಮದುವೆ ಆದ್ಮೇಲೆ ನಾನು ನೀನು ಕೂಡಿ ಇದೀವಿ, ಒಟ್ಟ ಬ್ಯಾರಾಗಿಲ್ಲ ಅಂದ್ರೆ ನಾನು ಒಟ್ಟ ತವ್ರ ಮನೆಗೂ ಹೋಗಿಲ್ಲ, ನೀನು ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಇಬ್ರು ಕೂಡಿ ಇದೀವಿ. ಈಗ 4 ದಿನ ಹೆಂಗಿರ್ಬೇಕು? ಓ ಅಷ್ಟೇ ಏನೋ ಚಿಂತೆ ಆತ್ ಬಿಡು, ಹೋಗಂಗಿಲ್ಲ. ಕ್ಯಾನ್ಸಲ್ ಆಯ್ತಾ? ಕ್ಯಾನ್ಸಲ್ ಇಲ್ಲ, ಬೇಡ ನೀ ಹೋಗ್ಬಾ. ಇದರಿಂದ ನಿಂಗೇನೋ ಒಳ್ಳೇದಾಕೈತಿ ಅನ್ಸಕ್ ಕುಂತೈತಿ ನನಗೆ. ಮತ್ತೆ ಆಕೈತಿ. ಒಂದು 4 ಕಡೆ ಹೋದಂಗಿಲ್ಲ, ನಮಗೂ 4 ಕಡೆ ಇಲ್ದ ಜ್ಞಾನ ಬೆಳಿತೈತಿ. ಏನು ನನಗೂ ಏನಾರ ಬಿಸ್ನೆಸ್ ಮಾಡಬೇಕು ಅಂತ ಭಾಳ ಆಸೆ ಐತಿ. ಏನಾರ ಸಿಗಬಹುದಪ್ಪ ಐಡಿಯಾ. ಅದಕ್ಕೆ ನೀನು ನನಗೆ ಅರ್ಧಾಂಗಿ ಆಗಿ ನನ್ನನ್ನು ಇಷ್ಟು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ? ಹಂಗಲ್ಲವಿ, ತಗೋ ನೀ ಹೋಗ್ಬಾ. ನೀ ಹಿಂಗತಿ ಸಪ್ ಮಾರಿ ಮಾಡಿದ್ರೆ ನಾ ಹೆಂಗೆ ಹೋಗ್ಬೇಕು? ತಗೋ ಮಾಡಂಗಿಲ್ಲ. ನನ್ನನ್ನು ನಾಳೆ ಬೆಳಿಗ್ಗೆನ ನಮ್ಮ ಅವನ ಮನೆಗೆ ಬಿಟ್ಟು ಬಂದ್ಬಿಡ್ರಿ. ಆತು. ನೀ ಮರಿಬೆಲ್ಲ ಪ್ಯಾಕ್ ಮಾಡೇನಿ. ಓಕೆ. ಅದು ಖರ್ಚೀಫು 2 ಇಟ್ಟೇನಿ. ಏನವಿ ನೀನು ಎಲ್ಲದಕ್ಕೂ ಒಂಥರ ಮಾತಾಡ್ತಿಪ್ಪ. ಕಾಮಿಡಿ ತಗೋ, ಹಂಗ ಕಾಮಿಡಿ ಮಾಡಿದ್ದು. ಅವಿ ಸ್ವಲ್ಪ ಹುಷಾರಿ, ಯಾವ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬೇಡ ಮತ್ತ. ಅಯ್ಯೋಯ್ಯೋ ಚಾಲು ಆತ ನಿಮ್ಮ ಹೆಣ್ಮಕ್ಳದು ಇದ್ದಿದ್ದ ನೋಡ್ರಿ ಆಡಿ. ಅಲ್ಲ 4 ದಿನ ಹೊಂಟೆ, ನಾನೇನು ಹುಡುಗಿ ನೋಡಕ ಹೊಂಟೀನಿ. ಹಂಗಲ್ಲ, ನನ್ನ ಸೇಫ್ಟಿಗೆ ಹೇಳಿದ್ದು. ಸುಮ್ಕ ನೀನು ಬಂದ್ಬಿಡಲ್ಲ ನಮ್ಮ ಜೋಡಿಗ. ಅದು ಬಿಸ್ನೆಸ್ ಟ್ರಿಪ್, ಹನಿಮೂನ್ ಅಲ್ಲ. ಪಾಪ ಮದುವೆ ಆದ್ಮೇಲೆ ಎಲ್ಲರೂ ಹನಿಮೂನು ಅದು ಇದು ಅಂತ ಹೋಗ್ತಾರ. ನೀನು ಮದುವೆ ಆದ್ಮೇಲೆ ಇಲ್ಲೇ ಅದಿ ನೋಡು ನಮ್ಮ ಮನ್ಯಾಗ. ಅವಿ ಹಂಗೆಲ್ಲ ಮಾತಾಡ್ಬೇಡ. ಏನು ಮೊದ್ಲು ನೀನ್ ಲೈಫ್ ಒಳಗೆ ಸೆಟಲ್ ಆಗ, ನಾವು ಒಂದು ಸ್ಥಾನಕ್ಕೆ ಬರೋನು, ಆಮೇಲೆ ಇದ್ದಿದ್ದ ಹೋದಿಲ್ಲ. ಈಗ ಅದೆಲ್ಲ ಬಿಡು. ನಾನು ನಂಗೆ ತಿಳಿದಷ್ಟು ಬ್ಯಾಗ್ ಪ್ಯಾಕ್ ಮಾಡೀನಿ ನೋಡು, ನಿನಗೆ ಏನಾರ ಬೇಕಿದ್ರೆ ಇಟ್ಕೋ. ಹೌದಾ, ಆಯ್ತು ತಗೋ. ನಾನು ಒಂದು ಕಪ್ ಟೀ ಮಾಡ್ಕೊಂಬರ್ತೀನಿ ತಡಿ. ನಮ್ಮ ಸುಚಿ ಸಿಗಾಕ ನನ್ನ ಅದೃಷ್ಟನ ಬಿಡು. ಎಷ್ಟು ಕಾಳಜಿ ಮಾಡ್ತಾಳ ನನ್ನ. ನಮ್ಮ ಅವ್ವ ಇದ್ರನ್ನ ಹಿಂಗ ಮಾಡ್ತಿದ್ಲ ಏನ? ಇದಕ್ಕಾಗಿದ್ದಾಗ್ಲೇ ತಗ ಹೆಂಗಾರ ಮಾಡಿ ಗಾಡಿ ತಗೊಳಕ ಬೇಕು ನಾನು. ಇದಕ್ಕೇನಾರ ನಮ್ಮ ಅವ್ವ ಬ್ಯಾಡ ಅಂದ್ಲು ಅಂದ್ರ ಎತ್ತಾಗ್ರ ಮನೆ ಬಿಟ್ಟ ಹೋಗ್ತೀನಿ. ಯವ್ವ ಈ ಹಲಕಟ್ ಬಾಡೆ ಬಂದನ. ಲೋ ವೀರ್ಯ, ಇಲ್ಲೇ ಬಾಲ. ತಡಿಲ, ನಾನು ಬರ್ತೀನಿ ತಡಿ. ನಿಮ್ ತಂಗಿ ಒಂದು ಮಕ್ಕಂಡಾಳ ತಡಿ. ಏನ್ಲ ಹಂಗೆ ಯಾಕೆ ಒದರ್ತಿ? ಊಟಕ್ಕೆ ಹಚ್ಕೊಡ್ಲ ಅಂತ ಆಟ ನಿಂದ ನೀನು ಹಚ್ಕೊಂಡು ಊಟ ಮಾಡ್ಬೇಕಪ್ಪ. ಏನ್ ದೊಡ್ಡವನಾಗಿ ಅವಿನಾಶ ಒಂದಿನ ಹಿಂಗ್ ಮಾಡಂಗಿಲ್ಲ ನೋಡು. ಹೌದು ತಗೋ, ಅವನ ನಿನ್ ಕರೆ ಮಗ, ನಾನೇನಲ್ಲ. ಯಾಕಲ ಮಗ ಹಂಗ ಮಾತಾಡ್ತಿ? ಹಂಗ ಮಾತಿಗಂದಿದ್ದು ಹೋಗ್ಲಿ ಬಿಡು. ಹೇಳಪ್ಪ ಏನು ಕರ್ದಿದ್ದು? ದೇವ ಗಾಡಿದೇನಾತು? ಲೋ ವೀರ್ಯ, ನನಗೆ ಯಾಕ್ಲ ಹಿಂಗ್ ಕಾಡ್ತಿ? ಈಗೇನ್ ನನ್ ಕಿಡ್ನಿ ಮಾರಿ ಕೊಡ್ಬೇಕಾತಪ್ಪ ನಿನಗರ ಬೈಕಿಗೆ ರೊಕ್ಕ. ಏನ್ಲ ಇಷ್ಟ ಕಾಡಿದ್ರಿ ಹೆಂಗಿದ? ಯವ್ವ ನಂಗ ಮನ್ಯಾಗ ಏನಾರ ಬಂಗಾರ ಇದ್ರ ಅದನ್ನ ಮಾರಿರ ಗಾಡಿ ಕೊಡ್ಸು. ಅಯ್ಯ ನಿನ ಏನ ಎತ್ಲಿ? ಯಾಕ್ಲ ಇಂಥ ದುರ್ಬುದ್ಧಿ ನಿನಗ? ಇಲ್ಲವಾ, ನಂಗೆ ಬೇಕಂದ್ರೆ ಆಮೇಲೆ ನಾನು ಬಿಡಿಸ್ಕೊಡ್ತಾನೆ. ಈಗ ಸದ್ಯಕ್ಕೆ ಒಟ್ಟು ಕೈ ಹಿಡಿಬೇ ಮಗಂದು. ನನ್ನ ಕಡೆ ಎಲ್ಲ ಇದ್ಲ ಬಂಗಾರ? ಯವ್ವ ಕೊಳಗ ಹಾಕೊಂಡಿಲ್ಲ, ಅದು 3 ಎಳಿ ಚಪ್ಲಾರ, ಅದನ್ನ ಒತ್ತಿಗಿಡು. ಅಯ್ಯ ನಿನ್ನ ಸಡ್ಯಾಗ ನಮ್ಮ ಧರಿಲಿ. ನಿನಗೇನ್ ಬಂದ್ಲಾ ಒತ್ತೊಂಡ್ರ ಹೊತ್ಕೊಂಡು ಹೋಗುವಂಥದ್ದು? ಯಾರ ಎತ್ತ ತಾಯಿಗ ಬಂಗಾರ ಮಾಡಿಸಿ ಹಾಕ್ತಾರ, ನೀನೆಂತ ಅನ್ನೋದಿಲ್ಲ. ಕೊಳಗ ಹಾಕೊಂಡಿದ್ದು ಕೇಳ್ತಿಯಲ್ಲ? ಇಲ್ಲಪ್ಪ ಇಲ್ಲ, ನಾ ಸತ್ರು ಕೊಡಂಗಿಲ್ಲ. ಓ ಬೇಷದಿ ನೀನು. ನಾನು 30,000 ರೂಪಾಯಿ ಇದ್ದಾಗ ಆ ವಿನಾಶ ದುಡ್ದಿದ್ದು, ನಾನ್ ದುಡ್ದಿದ್ದು, ಅದು ಇದು ಎಲ್ಲ ಕೂಡಿ ತಗೊಂಡಿದ್ ರೊಕ್ಕಿದು ಬಂಗಾರ ಇದು ಬಂದ್ಬಿಟ್ಟಿವ. ಇವಾಗ ಗಾಡಿ ತಗೊಂಡು ಅಡ್ಡಾಡಕ ನಾನು ಕೊಳ್ಳಗಿಂದ ನೆಕ್ಲೆಸ್ ಬಿಚ್ ಕೊಡ್ಬೇಕಂತ. ಬೇಷದಿ ತಗಲ ಅಂದ್ರೆ ಹೆಂಗಸ್ರಂತ ಬಾಡೆ. ಯವ್ವ ನೀ ಕೊಡ್ಸಿದಿ ಚಲೋ ಆತು, ಇಲ್ಲ ನಾ ಮನೆ ಬಿಟ್ಟು ಹೋಗ್ತೇನೆ. ಹೋಗ್ಲಾ ಎತ್ತಗ್ರ ಹಾಳಾಗೋಗ್ಬಿಡು. ಹೊಕ್ಕಿನಿ ಅಂತ ನನ್ನ ಜೀವ ತಿನ್ನು ಬದ್ಲಿ ಹೋಗ್ಬಿಡು ಒಂದ ಸಲ. ಹಾಳು ಬಾವೆ ಬಿದ್ದು ಸತ್ತ ಹೋಗ್ತೇನಿ. ಲೋ ವೀರ್ಯ, ಯಾಕ್ಲ ನನ್ನ ಹೊಟ್ಟಿ ಉರಿಸ್ತಿ? ಅಲ್ಲಪ್ಪ ನನ್ನ ಕಡೆ ಬಂಗಾರ ಎಲ್ಲೈತಿ? ಯವ್ವ ಹಳೇ ಬಂಗಾರ ಯಾವ್ದಾರ ಇದ್ರ ನೋಡ್ಬೇ ಓಟು. ಹಳೇ ಬಂಗಾರ? ಹೌದಲ್ಲ, ನನ್ನ ತಲೆಯಾಗ ಹೊಳಿಲೇ ಇಲ್ಲ. ಹೌದು, ನನ್ನ ಮಗ ಹೇಳ್ದಂಗ ಹಳೆ ಬಂಗಾರಿನ ಐತ್ ಬಿಡು. ಅದು ಅವಿನಾಶ್ ಅವ್ರ ತಾಯಿದು. ಇವ ನಾವಲ್ಲಿವ ಆ ಬಂಗಾರಕ್ಕೆ ಏನಾರ ಕೈ ಇಟ್ನಂದ್ರ ನನ್ನ ಕೈನ ಕತ್ತರಿಸ್ತಾನ ನನ್ನ ಗಂಡ. ಲೋ ವೀರ್ಯ, ನನ್ ಸೌತಿ ಅವಿನಾಶ್ ಅವ್ರ ತಾಯಿ ಅದಾಳ. ಆಕಿದೊಂದು ನೆಕ್ಲೆಸ್ ಐತ್ಲಾ 2 ತೊಲಿದು. ಯಪ್ಪ ಆ ನೆಕ್ಲೆಸ್ ಏನಾರ ಒತ್ತಿಗಿಟ್ಟು ಅದು ಏನಾರ ಕಳೀತು, ಮುಗ್ದ ಹೋತ್ ನನ್ನ ಕತಿ. ಅಲ್ಲಿಗ ನನ್ನ ಗಂಡ ನನ್ನ ತಲಿನ ಕತ್ತರಿಸ್ತಾನಲ್ಲ. ಏನೋ ಹಳೆ ಬಂಗಾರ ಆಯ್ತಾ? 2.5 ತೊಲಿ ಬೇವ. 2.5 ತೊಲಿಗ ಏಟ್ ಒಂದು 2 ಲಕ್ಷ ರೂಪಾಯಿ ಬಂದ ಬರ್ತೈತಿ ಬೇ. ಮಾರ್ಬಿಡು ತಗೋ. ಮಾರ್ಬಿಡುನು. ಆಮೇಲೆ ನಿಮ್ಮಪ್ಪ ನನ್ನ ಚಂಡ ಎಗರ್ಸ್ತಾನ. ಹಲಕಟ್ ಬಾಡ್ಯಾ. ಇಲ್ಲಪ್ಪ ಇಲ್ಲ, ನಿಮ್ಮಪ್ಪ ರೌದ್ರಾವತಾರ ತಗದ್ನಂದ್ರ ಮುಗ್ದ
ಆಗಂಗಿಲ್ಲಪ್ಪ, ಆ ನೆಕ್ಲೆಸ್ಗೆ ನಾನಂತೂ ಕೈ ಇಡಂಗಿಲ್ಲ. ಅದು ಬಿಟ್ರೆ ಮತ್ತೇನೈತೆ ನಮ್ಮ ಕಡೆ? ಇಲ್ಲ, ಏನೂ ಇಲ್ಲ ಬಿಡು. ಯವ್ವ ಪ್ಲೀಸ್ ಬೇ, ನಿನ್ ಕೈ ಮುಗಿತೀನಿ. ಬ್ಯಾಡ ಅನ್ಬೇಡ್ರಿ, ಕೊಡ್ಬೇ. ಎಲ್ಲರ ಒತ್ತಿಗಿಟ್ಟು ಒಂದ್ 2 ಲಕ್ಷ ರೂಪಾಯಿ ತಗೊಂಡು ಚಲೋ ಗಾಡಿ ತಗೊಂಡೆ ಅಂದ್ರ ಏನ್ ಹೇಳಿ ನಾನು. ತಿಂಗಳ ಇಷ್ಟಂತ ರೊಕ್ಕ ಕೈಯಾಗ ಬರ್ತಾವ್ರಿ. ದಿನ ಪಗಾರ. ಎಷ್ಟು ತಿಂದಿ, ಎಷ್ಟು ಬಿಟ್ಟು, ಎಷ್ಟು ಉಳಿಸಿ, ಎಷ್ಟು ಬಂಗಾರ ತಗೊಂಡು ವಿಚಾರ ಮಾಡ್ಬೇ. ಕೊಡ್ಬೇ. ಯಪ್ಪ ತಂದೆ, ನಾವು ಬದುಕಿದ್ರಿ ಎಲ್ಲ ದುನಿಯಾ ನಾವ ಸತ್ತು ಸುಡ್ಗಾಡ್ದಾಗ ಕುಂತ್ರ ಅಯ್ಯೋ ನೀನ ವೈದಂದು. ನೀ ದುಡಿಲಿಲ್ಲ ದುಃಖ ಬಡಿಲಿಲ್ಲ ಅಂದ್ರು ಅಷ್ಟ ಓತು. ಏನು ಅನ್ನ ಬೇಳೆ ತಿಂದು ಜೀವನ ಸಾಗಿಸ್ಬೋದು, ಆದ್ರ ಆ ನೆಕ್ಲೆಸಿಗೆ ನಾ ಕೈ ಹಚ್ಚಂಗಿಲ್ಲಪ್ಪ. ಪ್ಲೀಸ್ ಬೇ. ನಾ ಬಿಡಿಸ್ಕೊಡ್ತೀನಿ, ನಾನ್ ಗ್ಯಾರಂಟಿ ಆಯ್ತಾ. ಹಂಗ್ ಮಾಡ್ಬೇಡ್ಬೇ, ನಾ ಹೇಳ್ದಂಗೆ ಕೇಳು. ಏನು ನಾವು ಒಂದ್ ರೇಂಜಿಗೆ ಸೌಕಾರ ಆಗ್ಬಿಡ್ತೀವಿ. ಹಂಗ್ ಮಾಡ್ಬೇಡ್ಬೇ. ಆಟಕ್ಕೂ ಅದೇನ್ ನಮ್ದನು, ಅದು ಅವಿನಾಶಂದು, ಅವಂದು ಅಲ್ಲ, ಅವಂದು. ಹೋದ್ರ ಹೋಲಿ ಹಾಳಾಗಿ ನಮಗೇನಾಗೋದೈತಿ? ನಾವು ನೆಟ್ಗಿದ್ರೆ ಎಲ್ಲ ಹಾಳ ಇಲ್ಲನ, ಯಾರಾದ್ರೂ ಹಾಳಾಗೋಗ್ಲಿ, ನಾವು ನೆಟ್ಗಿದ್ರೆ ಸಾಕು. ಬೇನಾಮಿ ಆಸ್ತಿ ಮಾಡಿ ಜಂಬಾ ಕೊಚ್ಕೋಬೇಕು ಅಂತ ಹಂಗತಿವಿ. ಬಾ ಬೇ, ಕೊಡು ಬಾ. ವೀರ್ಯ ಒಲ್ಲೆಲ್ಲ ನನಗ ಏನ ಎಡವಟ್ ಮಾಡಿ ಕೈ ಬಿಡ್ತೀನಿ ನೀನು. ನೀ ಕೊಟ್ಟಿ ಚಲೋ ಆತಿಲ್ಲ ಅಂದ್ರೆ ನಾನು ಇವತ್ತ ಮನೆ ಬಿಟ್ಟು ಹೋಗ್ತೀನಿ. ಯಾವ್ದಾರ ಹಾಳು ಬಾವೆ ಬಿದ್ದು ಸತ್ತರ ಹೋಗ್ತೇನೆ ಆತಗ. ತಗೋ ಕೊಡ್ತಾನಿ. ಕೊಡ್ಲಿಲ್ಲ ಅಂದ್ರೆ ನೀ ಎಂದು ಬಿಟ್ಟಿ ನನಗ. ನೋಡ್ ಮತ್ತ ಒತ್ತಿಗಿಡ್ಬೇಕಾ? ಮಾರುಂಗಿಲ್ಲ. ಮಾರಿದಿ ನಿಮ್ಮಪ್ಪ ನನ್ ಗೋಣ ಕತ್ತರಿಸ್ತಾನ ಇವತ್ತು. ಆತ ಒತ್ತಿಗಿಟ್ರಾತು. ಎಲ್ಲಿಡುನು? ಮುತ್ತೂಟ್ ಫೈನಾನ್ಸ್ ಒಳಗಿಡು. ನಾನು ಬೇಡ, ಇಲ್ಲೇ ಸೇಟು ಅಂಗಡಿಯಾಗ ಇಡುನ್ ತಗೋ. ಇಲ್ಲ ಬಂಗಾರ ಅಂಗಡಿಯಾಗ ಎಲ್ಲರ ಒಟ್ಟಿಟ್ಟು ರೊಕ್ಕ ತಗೊಂಬಾ. ಏನ ನಡಿ ಈಗ ಊಟ ಮಾಡು. ಈಗ ಕೊಟ್ಬಿಡು ಬೇ. ಇವಾಗಿಂದ ಈಗ ಗಾಡಿನ ತಂದು ಬಿಡ್ತಾನಿ. ಹಲ್ಕಟ್ ಮಾಡಿ ತಗೊಂಡು ಹೊಡ್ದೀನಿ. ಈಗ ಅವಿನಾಶ ನೋಡಪ್ಪ, ಈಗ ಅವಿನಾಶ ಊರ್ಗೊಂಟಾನ. ಊರ್ಗ್ ಹೋಗ್ಲಿ, ಇತ್ಲಾಗ ಸುಚಿತ್ರ ಹಾಳಾಗಿ ಹೋಗ್ಲಿ. ಏನ ತವ್ರ ಮನೀಗ ಆಮೇಲೆ ನಾ ಕೊಡ್ತಾನಿ. ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಇನ್ನು 2 ದಿನಾನ 2 ದಿನ ಕಾಯ್ಬೇಕಾರ. 7 ದಿನಾನ ಹೋಗೈತಂತ 2 ದಿನ ಏನ್ ಮಹಾ ಆತ್ಗೋ. ಊಟಕ್ಕೆ ಹಾಕೊಡು ಬಾಬಿ, ಹಸು ಆಗೈತಿ. ನೀವು ಹೇಳ್ದಂಗೆ ಕೇಳಿದ್ರೆ ಭಾಳ ಚಲೋ. ಕೇಳಿಲ್ಲ ಅಂದ್ರೆ ನಾ ಸತ್ತೋಕಿನಿ ಅಂತ ಹೆದರ್ಸೋದು. ಹಲ್ಕಟ್ ಮಾಡಿ ಹಾಕೊಂಡು ತಿನ್ನೋಗ. ನೀನ ಹಾಕೊಡು, ರುಚಿ ಅನಿಸ್ತತಿ. ಬಂಗಾರ ಗಿಂಡಿ ನನ್ನ ಮಗ, ಬಂಗಾರ ಗಿಂಡಿ ಶಾಣೆ ಬಂಗಾರಿ. ಬಾರಪ್ಪ ಮಗನ ಹಚ್ಕೊಡ್ತೀನಿ ಬಾ ತಾಟ್. ಪಾಪ ನನ್ನ ಮಗ ಒಂದು ಬೈಕ್ ಕೇಳಿದ್ರೆ ಕೊಡ್ಸಾಕಾಗಿದ್ದಿಲ್ಲ. ಅಂತೂ ಇಂತೂ ನನ್ನ ಮಗ ಹೇಳಿದ್ದಕ್ಕೆ 50 ತಲೆಗೊಳಿತು ನೋಡಿ. ನನ್ನ ಮಬ್ಬ ತಲೆಗ ಆಟ ಇದ್ದಿದ್ದಿಲ್ಲ ನನ್ನ ತಲೆಯಾಗ. ಎತ್ತಾಗ ನನ್ನ ಮಗ ಚಂದಿದ್ರೆ ಆಟ ಸಾಕು. ಹೌದು, ಯಾರು ಹಾಳಾಗೋಗ್ಲಿ, ನನಗೇನಾಗೋದೈತಿ?